ಒಂದು ದಿನ ಮಹಾವಿಷ್ಣು ತಮ್ಮ ಶಂಖ ಚಕ್ರಗಳನ್ನ ಬದಿಗೆ ಇಟ್ಟು ಧ್ಯಾನವನ್ನ ಮಾಡ್ತಿರ್ತಾರೆ. ಆಗ ಪುಟ್ಟ ಬಾಲಕನಾಗಿದ್ದ ಗಣೇಶನ ಕಣ್ಣಿಗೆ ಮಹಾವಿಷ್ಣುವಿನ ಹೊಳಿತಿದ್ದ ಶಂಕು ಕಾಣುತ್ತೆ. ಆ ಶಂಖವನ್ನ ಆಟ ಆಡ್ಲಿಕ್ಕೆ ತಗೊಂಡು ಕೈಲಾಸಕ್ಕೆ ಹೊರಟೋಗ್ಬಿಡ್ತಾರೆ ಗಣಪತಿ. ಮಹಾವಿಷ್ಣು ಧ್ಯಾನದಿಂದ ಆಚೆ ಬಂದಾಗ ಅವರ ಶಂಕು ಕಾಣೆ ಆಗಿರೋದು ಅವರಿಗೆ ತಿಳಿಯುತ್ತೆ. ಅವರು ಆ ದಿವ್ಯ ಶಂಕುವನ್ನ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗ್ತಿದ್ದ ದಾರಿಯಲ್ಲಿ ಅವರ ಶಂಖದ ನಾದ ಮಹಾವಿಷ್ಣುನ ಕಿವಿಗೆ ಬೀಳುತ್ತೆ. ಮಹಾವಿಷ್ಣು ಹೋಗಿ ನೋಡಿದಾಗ ಪುಟ್ಟ ಬಾಲಕನಾಗಿದ್ದ ಗಣೇಶನ ಕೈಯಲ್ಲಿ ಆ ಶಂಕು ಇರುತ್ತೆ. ಅವರು ಅದನ್ನ ಇಟ್ಕೊಂಡು ಆಟ ಆಡ್ತಿರ್ತಾರೆ. ನಾರಾಯಣ ಎಷ್ಟು ಕೇಳಿದರೂ ಗಣಪತಿ ಆ ಶಂಕುವನ್ನ ಕೊಡ್ಲಿಕ್ಕೆ ನಿರಾಕರಿಸ್ಬಿಡ್ತಾರೆ. ಶ್ರೀಹರಿ ದಿಕ್ಕೆ ತೋಚ್ತಿರ ಮಹಾದೇವನ ಮೊರೆ ಹೋಗ್ತಾರೆ. ಮಹಾದೇವ ಒಂದು ಉಪಾಯವನ್ನ ಕೊಡ್ತಾರೆ. ನಾರಾಯಣ ಗಣಪತಿಯ ಪೂಜೆಯನ್ನ ಮಾಡಿ ಅವನಿಗೆ ಇಷ್ಟವಾದ ಪದಾರ್ಥಗಳನ್ನ ಇಡಿ, ಅವನು ನಿಮಗೆ ಕೊಟ್ಟೆ ಕೊಡ್ತಾನೆ ಅಂತ. ಮಹಾವಿಷ್ಣು ಲಡ್ಡು ಮೋದಕಗಳ ಜೊತೆ ಗಣಪತಿಯ ಆರಾಧನೆಯನ್ನ ಮಾಡ್ತಾರೆ. ಇದರಿಂದ ಪ್ರಸನ್ನನಾದ ಗಣಪತಿ ಅವರಿಗೆ ಮರಳಿ ಶಂಕುವನ್ನ ಕೊಡ್ತಾರೆ. ಗಣೇಶನಿಗೆ ಇಷ್ಟವಾದ ಪದಾರ್ಥಗಳನ್ನ ಭಕ್ತಿಯಿಂದ ನೀವು ಕೊಡಿ, ನಿಮಗೆ ಬೇಕಾದದ್ದನ್ನ ಅವನು ಪ್ರಾಪ್ತಿ ಮಾಡ್ತಾನೆ. ಹೇಳಿ ಜೈ ಗಣೇಶ.